ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಮಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಕೃಷ್ಣ ಬೈರೇಗೌಡ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಬಾರಿ ಏನೇ ಆದರೂ ಕೂಡ ಫುಟ್ಪಾತ್ ಏನಿದೆ ಸಾಕಷ್ಟು ಅಂದರೆ ಸುಮಾರು 90ರಷ್ಟು ಅಥವಾ 100ರಷ್ಟು ಕೂಡ ಫುಟ್ಪಾತ್ ತೆರವನ್ನು ಮಾಡಲೇಬೇಕಂತೇಳಿ ಒಂದು ಕಡೆ ಜಿ ಬಿ ಕೂಡ ಪಣ ತೊಟ್ಟು ನಿಂತಿರ್ತಕ್ಕಂಥದ್ದು. ಇದ್ರ ಜೊತೆ ಸಾಕಷ್ಟು ರೀತಿಯ ಒಂದಷ್ಟು ಮಾತುಗಳು ಸಹ ಕೇಳಿಬರ್ತಾ ಅಂದರೆ ಒಬ್ಬರಿಗೆ ತೆರವು ಮಾಡಿದರೆ ಮತ್ತೊಬ್ಬರ ಅಂಗಡಿಗಳನ್ನು ಆಗಲೇ ಬಿಡ್ತಾ ಇದ್ದಾರೆ ಫುಟ್ಪಾತ್ಗಳ ಮೇಲೆ ಅಂತಕ್ಕಂಥ ಒಂದಷ್ಟು ಮಾತುಗಳು ಸಹ ಕೇಳಿಬರ್ತಾ ಇರುವಂಥದ್ದು. ನಾನೀಗ ವಿಜಯನಗರದಲ್ಲಿ ಇರ್ತಕ್ಕಂಥ ಏನು OFC ಲೇಔಟಲ್ಲಿದ್ದೀನಿ. ಈ ಒಂದು ಲೇಔಟ್ನಲ್ಲಿ ಈಗಾಗಲೇ ಒಂದು ಫುಟ್ಪಾತನ್ನು ತೆರವು ಕೂಡ ಮಾಡ್ತಾ ಇರ್ತಕ್ಕಂಥ ಅಂದರೆ ಇದು ಬಂದು ವಿಜಯನಗರದ RPC ಲೇಔಟ್ ಅಂತಲೇ ಹೇಳ್ಬೋದು, ಹಂಪಿ ನಗರದ ಬರ್ತದೆ. ಜೊತೆಲಿ ಈ ಒಂದು ಲೇಔಟ್ನಲ್ಲಿ ಏನು ಪಾರ್ಕ್ ಪಕ್ಕ ಇರ್ತಕ್ಕಂಥ ಏನು ಒತ್ತುವರಿ ಮಾಡ್ಕೊಂಡಿದ್ರು ಆ ಒಂದು ಒತ್ತುವರಿ ಅಂಗಡಿಯನ್ನು ಈಗಾಗಲೇ ತೆರವು ಮಾಡಿ ಒಂದು ಇಲ್ಲಿಂದ ತೆಗೆದುಕೊಂಡಿರ್ತಕ್ಕಂಥ. ಜೊತೆಗೆ ಈ ಒಂದು ರಸ್ತೆಯಲ್ಲಿ ಮತ್ತೊಂದು ಒಂದು ದೃಶ್ಯಾವಳಿ ಸಹ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಅಂದರೆ ಮುಂದೆಗಡೆ ಇದೇ ಒಂದು ಫುಟ್ಪಾತ್ ಮೇಲೆ ಒತ್ತುವರಿ ಆಗಿರ್ತಕ್ಕಂಥ ಮತ್ತೊಂದು ಅಂಗಡಿ ಇದೆ. ಈ ಒಂದು ಅಂಗಡಿಯನ್ನು ಯಾವುದೇ ಕಾರಣಕ್ಕೆ ತೆರವನ್ನು ಮಾಡಿಲ್ಲ. ತೆರವನ್ನು ಮಾಡದೆ ಹಾಗೆ ಹೋಗಿರ್ತಕ್ಕಂಥ ಎಲ್ಲೊಂದು ಕಡೆ ಇಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಯಾಕಂತಂದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿಯಾಗಿ ಅಲ್ಲಿನ ಅಧಿಕಾರಿಗಳು ಕೂಡ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನು ಈ ಒಂದು ರಸ್ತೆ ಫುಟ್ಪಾತ್ ಏನೋ ಒತ್ತುವರಿ ಆಗಿತ್ತು, ಈ ಒಂದು ಅಲ್ಲಿರ್ತಕ್ಕಂಥ ಒಂದು 2 ಅಂಗಡಿಗಳಿದೆ, ಆ 2 ಅಂಗಡಿಗಳನ್ನು ತೆರವು ಮಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿನ ಏನು ಸಾರ್ವಜನಿಕರ ಆಕ್ರೋಶ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ನೋಡ್ತಾ ಇರೋದು ಇಲ್ಲಿ ಮುಂದೆಗಡೆ ಕೂಡ ಸಾಕಷ್ಟು ಅಂಗಡಿಗಳಿವೆ. ಅಂದರೆ ಒಂದು ಮರಗಳಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದಷ್ಟು ಏನು ಕುತ್ಕೊಳ್ಳೋದಕ್ಕೆ ಒಂದು ಬೆಂಚ್ಗಳೇನಿತ್ತು ಆ ಒಂದು ಬೆಂಚ್ಗಳನ್ನು ಸುಮಾರು ಕಡೆ ತೆರವನ್ನು ಮಾಡಿದ್ದಾರೆ. ಆದರೆ ಅದನ್ನು ತೆರವು ಮಾಡೋದಕ್ಕೆ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿ ಮುಂದಾಗ್ತಿಲ್ಲ. ಅಂತಂದರೆ ಕೇವಲ ಬಡ ವ್ಯಾಪಾರಿಗಳೇನಿದ್ರೆ ಆ ಒಂದು ವ್ಯಾಪಾರಸ್ಥರು ಏನು ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನು ಮಾತ್ರ ಒತ್ತುವರಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬೇರೆ ಅಂದರೆ ಏನು ದೊಡ್ಡ ಅಂಗಡಿಗಳೇನಿದೆ ಆ ಒಂದು ಅಂಗಡಿಗಳೇನು ಒತ್ತುವರಿ ಮಾಡ್ಕೊಂಡಿರೋದನ್ನು ಯಾವುದೇ ಕಾರಣಕ್ಕೂ ತೆರವು ಮಾಡಿಲ್ಲ ಅಂತಕ್ಕಂಥ ಸಾರ್ವಜನಿಕರ ಆಕ್ರೋಶ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆಗ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನು ಪಾರ್ಕ್ನಲ್ಲಿ ಇರ್ತಕ್ಕಂಥ ಒಂದು ಅಂಗಡಿಯನ್ನು ಈಗಾಗಲೇ ತೆರವು ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಇನ್ನೊಂದು ಕೂಡ ಅದೇನೆ ಅದನ್ನು ತೆರವು ಮಾಡಬೇಕಂತ ನಮ್ಮ ಆಗ್ರಹ. ಅಲ್ಲೂ ಕೂಡ ಚಪ್ಪಲಿ ಮಾಡ್ತಾಯಿಲ್ಲ, ಅಲ್ಲಿ ಬೇರೆ ಏನೇನೋ ಮಾಡ್ತಾಯಿದ್ದಾರೆ. ಅಲ್ಲಿ ಏನೇ ಆದರೂ ಕೂಡ ಲೈಸೆನ್ಸ್ ಇದೆ ಅಂತಾರೆ. ಇವರು ಯಾರು ಇಂಜಿನಿಯರ್ ಕಾರ್ಪೊರೇಷನ್ ಆಗಲಿ ಇದ್ದಲ್ಲ ವೈಟ್ ಶರ್ಟು ನಿಮ್ಮರು ಎಲ್ಲಿ ತೋರಿಸಿ ಅಂದರೆ ಎಲ್ಲೋದ್ರ ಗೊತ್ತಿಲ್ಲ. ಅವರು ದಯವಿಟ್ಟು ಅದನ್ನು ಹೊಡಿಬೇಕು, ಅದು ತಪ್ಪಾಗ್ತದೆ, ಅದನ್ನು ಹೊಡಿಬೇಕು. ಒಬ್ರಿಗೊಂದೇ ಮಾಡಬಾರ್ದು, ಅದನ್ನು ಹೊಡೆದಾಕಬೇಕು. ಫುಟ್ಪಾತಲ್ಲಿ ಇರೋದೆಲ್ಲ ಹೊಡೆದಾಕಿ. ಯಾಕಂದರೆ ಮೇಯ್ನ್ ರೋಡ್ ಇದೇ ಗಲ್ಲಿಯಲ್ಲ, ಪಕ್ಕದಲ್ಲೆಲ್ಲ ಹಾಕ್ಕೊಳ್ಬೇಕಾರೆ ಮೇಯ್ನ್ ಅವ್ರಿಗೆ ಬೆಳಗ್ಗೆ ತಾನೇ ಮಿನಿಸ್ಟ್ರ್ ಹೇಳಿದ್ದಾರೆ ನಾವು ಬರೀ ಈ 20% ಹೊಡೆಯೋ ಜಾಗ ಹೊಡಿತಾ ಇರೋದು, ಮಿಕ್ಕಿದ 80%ಅಲ್ಲಿ ಇಟ್ಕೊಳ್ಳಿ, ಜೀವನ ಮಾಡಲಿ ಅಂತ ಮಾಡಲಿ. ಬೇಡ ಅಂತಾರೆ ಯಾರು? ಅವ್ರು ಕೃಷ್ಣ ಬೈರೇಗೌಡ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ತೂ ಅಂತ ಉಗಿತಾ ಇದ್ದಾರೆ. ಅವ್ರಿಗಷ್ಟು ಬುದ್ಧಿ ಬೇಡವಾ? ಅಲ್ಲ ಸರ್, ಏನಕ್ಕೆ ಬೇಕು ಸರ್ ಹಿಂಗೆ ಮಾಡಿಕೊಂಡ್ರೆ? ಅದಕ್ಕೆ ಅದು ತೆಗಿಬೇಕು ಅಂತ ಅಂದ್ಬಿಟ್ಟು ನಾನು ಕಡ್ಡಾಯ ಮಾಡ್ತಾಯಿದ್ದೀನಿ. ಒಬ್ಬರು ಅನ್ಯಾಯ ಮಾಡಬೇಡಿ, ಮಾಡಿದ್ರೆ ಒಂದೇ ಮಾಡಿ, ಇಲ್ಲಾಂದರೆ ಹೋಗಿ ಹಾಳಾಗಿ. ಯಾಕೆ ಹಿಂಗೆ ಮಾಡ್ತೀರಲ್ಲ, ತೊಂದರೆ ಕೊಡ್ತೀರ ಅಂತ ಹೇಳ್ತೀನಿ ನಾನು. ಕೇವಲ ಬಡ ಏನು ವ್ಯಾಪಾರಸ್ಥರು ಅವ್ರು ಮಾತ್ರನೇ ಒಂದು ಕ್ರಮ ತಗೊತಾ ಇದ್ದಾರೆ. ಮತ್ತು ಏನು ದೊಡ್ಡ ಅಂಗಡಿಗಳೇನಿದೆ ಅವು ಒತ್ತುವರಿ ಏನು ಮಾಡ್ಕೊಂಡಿದ್ದಾರೆ, ಅದನ್ನು ತೆರವು ಮಾಡ್ತಾಯಿಲ್ಲ ಅನ್ನೋದು ತಮ್ಮ ಆಗ್ರಹ. ಹೌದು ಸರ್, ನಮ್ಗೆ ಹೇಳೋದು ಮಾಡಿದ್ರೆ ಒಂದೇ ಕ್ರಮ ಮಾಡ್ಕೊಂಡು ಹೋಗಿ. ನೀವು ಮಾಡಿದ್ರೆ ಮಂತ್ರಿಗಳು ಮಾಡಿದರೆ ಒಳ್ಳೆ ಕೆಲಸ. ಏನಕ್ಕೆ ಅದು ಬರೀ ಈ ಟ್ರಾಫಿಕ್ ಇರೋ ಕಡೆ ಮಾಡ್ತಾಯಿದ್ದಾರೆ. ಪಕ್ಕದಲ್ಲಿ ಹಾಕ್ಕೊಳ್ಳಿ, ಯಾರು ಕೇಳ್ತಾರೆ? ಈಗ ಪೊಲೀಸರು ಬರ್ತಾರೆ, ಇಲ್ಲಿ ಟ್ರಾಫಿಕೆಲ್ಲ ಗಾಡಿ ಇಕ್ಕಿದ್ರೆ ಎತ್ಕೊಂಡು ಹೋಗ್ತಾರೆ. ಆ ಪಕ್ಕದಲ್ಲಿ ಯಾಕೆ ಎತ್ಕೊಂಡು ಹೋಗ್ತಾರೆ? ಬೆಳಿಗ್ಗೆ ಸಂತಕ ಬಿದ್ದು ಎತ್ಕೊಂಡು ಹೋಗಲ್ಲ. ಅದಕ್ಕೆ ಕಾನೂನು ನಿಯಮ ಒಂದೇ ಇರಲಿ. ಆಮೇಲೆ ದಯವಿಟ್ಟು ಸಾರ್ವಜನಿಕರು ಇದಕ್ಕೆ ಸಹಾಯ ಮಾಡಬೇಕು, ನಿಮ್ಮನ್ನು ನಮ್ಗೆ ಸಪೋರ್ಟ್ ಮಾಡಬೇಕು ನ್ಯಾಯಕ್ಕೆ. ಯಾರು ಸರ್ಕಾರ ಒಳ್ಳೆ ಕೆಲಸ ಮಾಡೋದು ನನ್ನ ಜೊತೆ ಈಗ ಈ ಅಂಗಡಿ ತೆರವು ಮಾಡೋದಕ್ಕೆ ಅವ್ರು ಹೇಳಿರ್ತಕ್ಕಂಥ ಅದಕ್ಕೆ ಲೈಸೆನ್ಸ್ ಇದೆ ಅಂತ ಅಧಿಕಾರಿಗಳು ಹೇಳ್ತಿರೋದು. ಹೆಂಗೆ ಲೈಸೆನ್ಸ್ ಬರ್ತದೆ? ಹೆಂಗಿಲ್ಲ? ಫುಟ್ಪಾತ್ ಮೇಲೆ ಮಾಡೋಕ್ಕೆ ಯಾರು ಲೈಸೆನ್ಸ್ ಕೊಡೋಕ್ಕೆ ಅಧಿಕಾರ ಇದೆ? ಫುಟ್ಪಾತ್ ಮೇಲೆ ಮಾಡೋಕ್ಕೆ ಯಾವ ಕಾರ್ಪೊರೇಷನಾಗಲಿ MLA ಮಂತ್ರಿಗಳಿಗೆ ಅಧಿಕಾರ ಇಲ್ಲ. ಏನೋ ಇಟ್ಕೊಂಡು ಅಂದರೆ ಮುಗ್ಗಿಟ್ಕೊಂಡ್ಬಿಟ್ರೆ ಆಗಲ್ಲ, ತಪ್ಪಾಗ್ತದೆ. ಇದು ಕಾನೂನು ಯಾವ ಕಾನೂನಲ್ಲಿ ಫುಟ್ಪಾತ್ನಲ್ಲಿ ಇಟ್ಕೊಂಡು ಇಂಥ ಅಧಿಕಾರ ಕೊಡ್ತಾರೆ ರೀ ಸ್ವಾಮಿ? ಫುಟ್ಪಾತ್ನಲ್ಲಿ ಅಧಿಕಾರ ಹೆಂಗೆ ಕೊಡ್ತಾರೆ? ಕೊಡೋಕ್ಕಾಗೋದಿಲ್ಲ. ಫುಟ್ಪಾತ್ ಒಂದೇನು ಜನ ಓಡಾಡೋಕ್ಕೆ ರಸ್ತೆ ಬೇಕು ಅಂತ. ಅದು ಏನು ಈ ಟ್ರಾಫಿಕ್ ಇರೋ ಜನ ಈ 2 ಬಸ್ಗಳು ಓಡಾಡ್ತವೆ, ಆ ಕಡೆ ಪಾರ್ಕಿಂಗ್ ಇರ್ತವೆ, ಅಂಥದ್ದು ಕಡೆ ಮಾಡ್ತಾಯಿದ್ದಾರೆ. ಬೇರೆ ಕಡೆ ಮಾಡ್ತಾ ಇಲ್ವಲ್ಲ, ಬೇರೆ ಕಡೆ ಏನು ತೊಂದರೆ ಕೊಡ್ತಾಯಿಲ್ಲ. ಪಕ್ಕ ನೋಡೋದು ಇಲ್ಲೆಲ್ಲ ಇಕ್ಕೊಂಡು ಮಾಡ್ಕೊಬೋದಲ್ಲ, ಅವ್ರ ಜೀವನಕ್ಕೆ ಏನು ತೊಂದರೆ ಮಾಡ್ತಾಯಿಲ್ಲ. ಅದಕ್ಕೆ ದಯವಿಟ್ಟು ಅದನ್ನು ಹೊಡಿಬೇಕು ಅಂತ ಆಗ್ರಹ ಮಾಡ್ತೀನಿ. ಆಗ ಮಾಡಿದ್ರೆ ತಪ್ಪಾಗ್ತದೆ. ಇಲ್ಲಿ ಕಾರ್ಪೊರೇಷನ್ ಸಿಬ್ಬಂದಿ ಅಥವಾ ಅಧಿಕಾರಿ ಏನಿದ್ದಾರೋ ಅವರು ಕಾನೂನು ಕ್ರಮ ತಗೋಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ ಸರ್.
ನಮಸ್ಕಾರ. ಇದಿಷ್ಟು ಅಂದರೆ ಇಲ್ಲಿನ ಗ್ರಾಮಸ್ಥರನ್ನು ಪ್ರತಿನಿತ್ಯ ಒಂದು ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಆ ಫುಟ್ಪಾತ್ ಯಾವೆಲ್ಲ ಅಂಗಡಿಗಳು ಒತ್ತುವರಿ ಮಾಡ್ಕೊಂಡಿರೋ ಅನ್ನೋದ್ರ ಬಗ್ಗೆ ಅವ್ರು ಕೂಡ ತುಂಬ ಆಳವಾದ ಜ್ಞಾನ ಇರ್ತದೆ. ಜೊತೆಗೆ ಈಗ ಏನು ಇವ್ರು ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿ ಸರಿಯಲ್ಲ, ಯಾಕಂತಂದ್ರೆ ಇದೇ ಅವರು ಏನು ಫುಟ್ಪಾತ್ ಮೇಲೆ ಒತ್ತುವರಿ ಮಾಡಿರ್ತಕ್ಕಂಥ ಅಂಗಡಿಯನ್ನು ತೆರವು ಮಾಡಿದೆ ಹಾಗೆ ಬಿಟ್ಟೋದ್ರ ಜೊತೆಗೆ ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ಒಂದು ಅಂಗಡಿಗೆ ಲೈಸೆನ್ಸ್ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಅಂಗಡಿಯನ್ನು ತೆರವು ಮಾಡದೆ ಹೋಗಿರ್ತಾರೆ. ಜೊತೆಗೆ ಮತ್ತೊಂದು ಕಡೆ ತೆರವು ಮಾಡಿರ್ತಕ್ಕಂಥ ಯಾವುದೇ ರೀತಿ ಸರಿಯಲ್ಲ ಅಂತಕ್ಕಂಥದ್ದು ಇಲ್ಲಿನ ಸಾರ್ವಜನಿಕರ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಪ್ ಜೊತೆ ದರ್ಶನ್ ಯಲವಗಲು, ಜನತಾ ಟಿವಿ.